ನಮಸ್ತೆ ಎಲ್ಲರಿಗೂ. ನಾನಿವತ್ತು ಅಂಗನವಾಡಿಯಿಂದ ಸಿಗುವಂತಹ ಪುಷ್ಟಿ ಪೌಡರಿಂದ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡ್ತಾಯಿದ್ದೀನಿ. ಇದನ್ನು ಕೆಲವೊಬ್ಬರು ವೇಸ್ಟ್ ಮಾಡ್ತಾರೆ, ದಯವಿಟ್ಟು ಹಾಗೆ ಮಾಡಬೇಡಿ. ಅದರಿಂದ ದೋಸೆ, ಚಪಾತಿ, ಇನ್ನೂ ಬೇರೆ ಬೇರೆ ಸ್ವೀಟ್ಸ್ನ ಮಾಡಬಹುದು. ನಾನು ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇವತ್ತು ನಾನು ರುಚಿಯಾಗಿರುವಂತಹ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡ್ತಾಯಿದ್ದೀನಿ. ಬನ್ನಿ ಶುರು ಮಾಡೋಣ, ತಡ ಯಾಕೆ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆನ ಒಲೆ ಮೇಲೆ ಇಟ್ಟಿದ್ದೀನಿ, ಅದು ಕಾದಿದೆ. ಈಗ 2 ಕಪ್ ಆಗುವಷ್ಟು ಪುಷ್ಟಿ ಪೌಡರ್ನ ತಗೊಳ್ತೀನಿ. ಸ್ವಲ್ಪ ದೊಡ್ಡ ಕಪ್ ಇದು. ನಾನು ಅದೇ ಕಪ್ ಅಳತೆನಲ್ಲೇ ಶುಗರ್ ಮತ್ತು ನೀರನ್ನೆಲ್ಲ ಸೇರಿಸ್ಕೊಳ್ತೀನಿ. ಈಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು, ಹೊಂಬಣ್ಣ ಬರೋವರೆಗೂ. ಅದರಲ್ಲಿ ಸ್ವಲ್ಪ ಬೆಲ್ಲದ ಕಂಟೆಂಟ್ ಇರುತ್ತೆ, ಅಂಶ ಇರುತ್ತೆ ಪುಷ್ಟಿ ಪೌಡರಲ್ಲಿ. ಚಿಕ್ಕ ಚಿಕ್ಕ ಗ್ರ್ಯಾನ್ಯೂಲ್ಸ್, ಸಾಸಿವೆ ಕಾಳಿಗಿಂತನೂ ಸಣ್ಣ ಸಣ್ಣ ಗ್ರ್ಯಾನ್ಯೂಲ್ಸ್ ಇರುತ್ತೆ ಬೆಲ್ಲದ ಪೌಡ್ರು. ಅದು ಕರೆಕ್ಟ್ ಘಮ ಕೊಡ್ತಾ ಇರುತ್ತೆ ಅದು ಕಾದಂಗೆ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ, ನಿಮಗೆ ಗೊತ್ತಾಗುತ್ತೆ. ಅದನ್ನು ಹುರಿತಾ ನೀಟಾಗಿ ಫ್ರೈ ಆಗಿರುತ್ತೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ನಾನು ಇದನ್ನು ಆಫ್ ಮಾಡ್ಕೊಳ್ತೀನಿ. ಈಗ ಅದೇ ಬಾಣಲೆಗೆ 1 ಕಪ್ ಬೆಲ್ಲಕ್ಕೆ 1 ಕಪ್ ನೀರು ಹಾಕ್ಕೊಳ್ತೀನಿ. ನಾನು ಯಾವ ಕಪ್ಪಲ್ಲಿ ಹಿಟ್ಟನ್ನು ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಬೆಲ್ಲನೂ ತಗೊಂಡಿದ್ದೀನಿ, ಅದೇ ಕಪ್ಪಲ್ಲಿ 1 ಕಪ್ ನೀರನ್ನು ಸಹ ತಗೊಂಡಿದ್ದೀನಿ. ಈಗ ನಾನು ಇದಕ್ಕೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಇದ್ರ ಬದಲು ನೀವು ಬೇಕಿದ್ರೆ ಒಣಕೊಬ್ಬರಿನೂ ಸಹ ಸೇರಿಸ್ಕೋಬಹುದು, ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಚೆನ್ನಾಗಿದು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಪಾಕ ಒಂದು ಅದಕ್ಕೆ ಬಂದಿದೆ. ಈಗ ನಾನು 1/4 ಚಮಚದಷ್ಟು ಏಲಕ್ಕಿ ಪುಡಿನ ಸಹ ಸೇರಿಸಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕರೆಕ್ಟ್ ಪಾಕ ಬಂದಿದೆ. ಈಗ ನಾನು ಹುರಿದಿಟ್ಕೊಂಡಿರೋಂತಹ ಪುಷ್ಟಿನ ಸೇರಿಸ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕರೆಕ್ಟ್ ಪಾಕ ಇದೆ. ನಮಗೆ ಅದನ್ನು ಉಂಡೆ ಕಟ್ಟೋದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಬಂದಿದೆ. ನೋಡಿ, ಇಷ್ಟ ಆದರೆ ಸಾಕು. ಈಗ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದು, ಹಾಗಾಗಿ ಡ್ರೈ ಫ್ರೂಟ್ಸ್ನ ಸೇರಿಸ್ತೀನಿ. ಬಾದಾಮಿ, ದ್ರಾಕ್ಷಿ ಮತ್ತು ಗೋಡಂಬಿ. ಆನಂತರ ಸೀಡ್ಸು ಇದೆ ನನ್ನ ಹತ್ರ. ನೋಡಿ, ಕಲ್ಲಂಗಡಿ, ಸ್ವಲ್ಪ ಸೂರ್ಯಕಾಂತಿ ಬೀಜ, ಸೋರೆಕಾಯಿ ಬೀಜ ಮತ್ತು ಸ್ವಲ್ಪ ವಾಲ್ನಟ್. ಇವೆಲ್ಲವೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ತುಪ್ಪದಲ್ಲಿ. 1 ಸ್ಪೂನ್ ತುಪ್ಪನ ಸೇರಿಸ್ತಾ ಇದ್ದೀನಿ. ಈಗ ಆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ವಾಲ್ನಟ್ ಸ್ವಲ್ಪ ದಪ್ಪ ಇದೆ, ಅದು ನಾನು ಕೊನೆಗೆ ಸ್ವಲ್ಪ ಚಿಕ್ಕದಾಗಿ ಜಜ್ಕೊಳ್ತೀನಿ. ಇವೆಲ್ಲವೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸೇರಿಸ್ತೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಿದೆ. ನಂತರ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇವನು ಸಹ ಫ್ರೈ ಮಾಡ್ಕೊಳ್ತೀನಿ. ಬಾದಾಮಿ ಸ್ವಲ್ಪ ದಪ್ಪ ಇದೆ, ಇದನ್ನ ಇನ್ನೂ ಸ್ವಲ್ಪ ಚಿಕ್ಕ ಆಗೋ ಥರ ಅದನ್ನ ನಾನು ಜಜ್ಕೊಳ್ತೀನಿ ಲಾಸ್ಟ್ಗೆ. ನೋಡಿ, ಫ್ರೈ ಆಗ್ತಾ ಇದೆ. ಈಗ ನಾನು ಈ ಮಿಕ್ಸ್ಚರ್ಗೆ ಇದನ್ನೆಲ್ಲ ಸೇರಿಸ್ತೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಳೋದು. ನೋಡಿ, ಚೆನ್ನಾಗಿ ಉಂಡೆ ಬರುತ್ತೆ. ನೋಡೋದಕ್ಕೆ ಇದು ಕಲರ್ ಕಪ್ಪಗೆ ಕಂಡ್ರೂ ಅದರಲ್ಲಿರುವಂತಹ ಪೋಷಕಾಂಶ ಮಾತ್ರ ತುಂಬ ಹೇರಳವಾಗಿರುತ್ತೆ. ನೋಡಿ, ಒಂದು ಹದವಾಗಿ ಕರೆಕ್ಟಾಗಿ ಉಂಡೆ ಸಿಗ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ನೀವು ಮಕ್ಳಿಗೆ ಬೇಕಾದರೂ ಕೊಡ್ಬೋದು, ಇಲ್ಲ ದೊಡ್ಡವರು ಸಹ ತಿನ್ಬೋದು. ನೀವು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.